ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ನಲ್ಲಿರುವಂತಹ ಎಲ್ಲ ನಿಗಮಗಳ ಎಸ್ಕಾಮ್ ಯಾವ್ಯಾವು ಎಸ್ಕಾಮ್, ಚೆಸ್ಕಾಮ್ನಲ್ಲಿ ಪವರ್ ಮ್ಯಾನ್ ಹುದ್ದೆಯ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಈ ಜಾಬ್ ಪ್ರೊಫೈಲ್ ಅಂತಂದರೆ ಇದರಲ್ಲಿ ಏನೆಲ್ಲ ಡಿಸ್ಕಷನ್ ಮಾಡ್ತೀವಿ ಅಂತ ನೋಡಿದ್ರೆ, ಮೊದಲಿಗೆ ಯಾವ ಕಂಪನಿಯಲ್ಲಿ ಹೈಯೆಸ್ಟ್ ಅಂದರೆ ಜಾಸ್ತಿ ವರ್ಕ್ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ ಒಂದು ಪಾಯಿಂಟು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಸ್ಯಾಲ್ರಿ ಡೀಟೇಲ್ಸ್ ಆಗಿ ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ, ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ಮತ್ತು ಟ್ರೈನಿಂಗ್ ಪೀರಿಯಡ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಓಕೆ, ಇನ್ನಿಷ್ಟು ಸಂಕ್ಷಿಪ್ತವಾದಂತಹ ಇನ್ನಿಷ್ಟು ಮಾಹಿತಿಯನ್ನು ಇದರ ಬಗ್ಗೆ ತಿಳ್ಕೊತಾ ಹೋಗೋಣ. ಇದಕ್ಕೆ ಸಂಬಂಧಿಸಿರುವಂಥ ಇನ್ನೂ ಯಾವುದಾದ್ರೂ ಮಾಹಿತಿ ನಾನು ಬಿಟ್ಟಿದ್ದಲ್ಲಿ, ಇನ್ನೂ ಯಾವುದಾದ್ರೂ ನಿಮಗೆ ಡೌಟ್ ಇದ್ದಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. ಅದರ ಬಗ್ಗೆ ಖಂಡಿತವಾಗಿಯೂ ಮತ್ತೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಮೊದಲಿಗೆ ಬಂದುಬಿಟ್ಟು ಇದರಲ್ಲಿ ಯಾವ ನಿಗಮದಲ್ಲಿ ಹೈಯೆಸ್ಟ್ ವರ್ಕ್ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ ಅಂತ ನೋಡೋದಾದರೆ, ಇದರಲ್ಲಿ ಮೊದಲನೇದಾಗಿ ನಾವು ಹೈಯೆಸ್ಟ್ ವರ್ಕ್ ಪ್ರೆಷರ್ ಇರುವಂಥ ಒಂದು ನಿಗಮದ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಇಲ್ಲಿ ಹೆಚ್ಚು ಅಂದರೆ ಜಾಸ್ತಿ ವರ್ಕ್ ಪ್ರೆಷರ್ ಇಲ್ಲದೆ ಇರುವಂಥದ್ದು ಅಂತಂದರೆ ಅದು KPTCL. ಓಕೆ, ಅಷ್ಟೊಂದು ನಿಮಗೆ ಅಲ್ಲಿ ಒಂದು ವರ್ಕ್ ಇರುತ್ತೆ, ಬಟ್ ಅಷ್ಟೊಂದು ಪ್ರೆಷರ್ ಇರಲ್ಲ. ಅಂದರೆ ಜಾಸ್ತಿ ಕರೆಂಟು ಹೋದಾಗ, ವಿದ್ಯುತ್ ಕಡಿತ ಆದಾಗ ಮಾತ್ರ ನಿಮ್ಮದು ಜಾಸ್ತಿ ವರ್ಕ್ ಇರುತ್ತೆ. ಓಕೆ, ಅಂಥದ್ದು ನೋಡೋದಾದರೆ ಬೆಸ್ಕಾಮು ಮತ್ತು ಮೆಸ್ಕಾಮು ಹೈಯೆಸ್ಟ್ ಒಂದು ನಿಮಗೆ ವರ್ಕ್. ಯಾಕಂತಂದರೆ ಅದರಲ್ಲಿ ಬೆಸ್ಕಾಮಲ್ಲಿ ಜಾಸ್ತಿ ಒಂದು ಹೆವಿ ವರ್ಕ್ ಇರುವಂಥದ್ದು ಅಂತಂದರೆ ಬೆಸ್ಕಾಮಲ್ಲಿ ಫಸ್ಟ್ ಇರುತ್ತೆ ಸ್ನೇಹಿತರೆ. ಆನಂತರ ಮೆಸ್ಕಾಮಲ್ಲಿ ಯಾಕಂತಂದರೆ ಅಲ್ಲಿ ಜಾಸ್ತಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಆ ಕಡೆ ಮೆಸ್ಕಾಮ್ ವ್ಯಾಪ್ತಿಯಲ್ಲಿ ಬರೋ ಕಾರಣಕ್ಕಾಗಿ ಜಾಸ್ತಿ ಮಳೆ ಅಂಥ ಒಂದು ಜಾಸ್ತಿ ಮಳೆ ಬೀಳೋ ಕಾರಣಕ್ಕಾಗಿ, ಮತ್ತು ಅಲ್ಲಿ ಗುಡ್ಡ ಕುಸಿತ ಈ ರೀತಿ ಆದಾಗ ಅಲ್ಲಿ ಜಾಸ್ತಿ ವರ್ಕ್ ಇರುವಂಥದ್ದು. ಇನ್ನು ನೆಕ್ಸ್ಟ್ ಬಂದರೆ ಬೆಸ್ಕಾಮಲ್ಲೂ ಸಹ ಅಲ್ಲಿ ಯಾಕಂತಂದರೆ ಬೆಂಗಳೂರು ಆ ಒಂದು ಸೈಡೆಲ್ಲ ಫುಲ್ ಜಾಸ್ತಿ ವರ್ಕ್ ಇರುವಂಥ ಕಾರಣಕ್ಕಾಗಿ ಅಲ್ಲಿಯೂ ಸಹ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಇನ್ನು ಚೆಸ್ಕಾಮು, ಹೆಸ್ಕಾಮು ಹೋಲಿಕೆ ಮಾಡಿದರೆ ಅಷ್ಟೊಂದು ಇವುಗಳಿಗೆ ಹೋಲಿಕೆ ಮಾಡಿದರೆ ಅಲ್ಲ, ಬಟ್ ಮಳೆಗಾಲ ಆ ರೀತಿ ಟೈಮ್ನಲ್ಲಿ ಮಾತ್ರ ವರ್ಕು ಸ್ವಲ್ಪ ಜಾಸ್ತಿ ಇರ್ಬೋದು. ಓಕೆ, ಇನ್ನು ಇದರಲ್ಲಿ ಪವರ್ ಮ್ಯಾನಲ್ಲಿ ಜಾಬ್ ಪ್ರೊಫೈಲ್ ಬಗ್ಗೆ ಅಂತಂದರೆ ಇದರ ಸ್ಯಾಲ್ರಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. 3 ವರ್ಷ ಟ್ರೈನಿಂಗ್ ಇರುತ್ತೆ. 3 ವರ್ಷ ಟ್ರೈನಿಂಗಲ್ಲಿ ಮೊದಲನೇ ವರ್ಷ 17,000, ನೆಕ್ಸ್ಟ್ ಎರಡನೇ ವರ್ಷ ಬಂದುಬಿಟ್ಟು 19,000, ಮೂರನೇ ವರ್ಷ ಬಂದುಬಿಟ್ಟು 21,000. ಈ ರೀತಿಯಾಗಿ ಟ್ರೈನಿಂಗ್ ಪೀರಿಯಡಲ್ಲಿರುತ್ತೆ. ಆನಂತರ ನಿಮಗೆ ಟ್ರೈನಿಂಗ್ ಪೀರಿಯಡ್ ಮುಗಿದ ನಂತರ ನಿಮಗೆ ಸರಿಸುಮಾರು ಏನಿಲ್ಲ ಅಂದ್ರೂ 40,000ಕ್ಕೂ ಅಧಿಕ ಅಮೌಂಟು ನಿಮ್ಗೆ ಬರುತ್ತೆ. ಈಗ 8ನೇ ವೇತನ ಆಯೋಗ ಬಂದರೆ ನಿಮಗೆ ಹತ್ರ 50,000 ಹತ್ರನೇ ಟ್ರೈನಿಂಗ್ ಆದ ನಂತರ 50,000 ಸಮೀಪ ನಿಮಗೆ ಪೇಮೆಂಟ್ ಬರುವಂಥ ಚಾನ್ಸಸ್ಸು ಇರ್ತದೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಇದು ಟ್ರೈನಿಂಗ್ ಪೀರಿಯಡ್ 3 ವರ್ಷ ಆದ ನಂತರ ಮತ್ತೆ 2 ವರ್ಷ ಪರೀಕ್ಷಾರ್ಥಿ ಅವಧಿ ಅಂತೇಳಿ ಮಾಡ್ತಾರೆ. ಅದರಲ್ಲಿ ನಿಮಗೆ ಏನೋ ಸಂಬಳ ಅಂತೂ ಜಾಸ್ತಿ ಆಗುತ್ತೆ, ಬಟ್ ಅಲ್ಲಿ 2 ವರ್ಷ ಮತ್ತು ನೀವು ಪರೀಕ್ಷಾರ್ಥಿ ಅವಧಿ ಅಂತೇಳಿ ಮಾಡಬೇಕು. ಓಕೆ, ನೆಕ್ಸ್ಟು ನಿಮಗೆ ಇದರ ಪ್ರೊಫೈಲಲ್ಲಿ ಇದರ ಒಂದು ಪ್ರಮೋಷನ್ ಬಗ್ಗೆ ಮಾತಾಡೋದಾದರೆ, ಇದರ ಪ್ರಮೋಷನ್ ಬಂದುಬಿಟ್ಟು ಸರಿಸುಮಾರು ಎಷ್ಟಪ್ಪ ಅಂತಂದರೆ 7 ವರ್ಷಗಳ ಕಾಲ ನೀವು ಒಂದೇ ಅಲ್ಲಿ ಸೇವೆ ಸಲ್ಲಿಸಬೇಕಾಗ್ತದೆ. 7 ವರ್ಷಗಳ ಕಾಲ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಪ್ರಮೋಷನ್ ಸಿಗಲ್ಲ. 7ರಿಂದ 8 ವರ್ಷ. ಓಕೆ, ನೆಕ್ಸ್ಟ್ ವರ್ಗಾವಣೆ ಆಗ್ಬೇಕಂದ್ರೂ ಸಹ ಅಷ್ಟೇ ಸೇಮ್, ಒಂದು ಕಡೆಯಿಂದ ಮತ್ತೊಂದು ಕಡೆ ವರ್ಗಾವಣೆ ಮಾಡೋಕ್ಕೂ ಸಹ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಇನ್ನೊಂದೇನಪ್ಪ ಅಂತಂದರೆ ಈಗ ಬೆಸ್ಕಾಮಲ್ಲಿ ನೀವು ಸೆಲೆಕ್ಟ್ ಆದರೆ ಬೆಸ್ಕಾಮ್ ವ್ಯಾಪ್ತಿಯಲ್ಲೇ ನೀವು ಕೆಲಸ ಮಾಡಬೇಕಾಗ್ತದೆ ಹೊರತು ಬೇರೆ ಕಡೆ ಹೋಗುವಂಥ ಒಂದು ಇದು ಇಲ್ಲ. ಈಗ ಫಸ್ಟು ಬೆಸ್ಕಾಮಲ್ಲಿ ಒಂದು ಜಿಲ್ಲೆಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತಂದರೆ ನಿಮ್ಮ ಸ್ವಂತ ಜಿಲ್ಲೆಗೆ ನೀವು ಹೋಗಬೇಕಂತಂದರೆ ಕೇವಲ 2 ವರ್ಷ ಇತ್ತು ಮೊದಲು. ಈಗ ಅದನ್ನು 7 ವರ್ಷ ಏನು ಮಾಡಿದ್ದಾರೆ ಸ್ನೇಹಿತರೆ. 7 ವರ್ಷಗಳ ಕಾಲ ನೀವು ಒಂದಲ್ಲೇ ಸೇವೆ ಸಲ್ಲಿಸಬೇಕು. ಯಾಕಂತಂದರೆ ಅದರಿಂದ ಹಾಗಾಗಿ ಈಗ ಪವರ್ ಮ್ಯಾನ್ಗಳ ಕೊರತೆ ಹೆಚ್ಚಾಗಿದೆ ಅಂಥೇಳಿ ಒಂದು ಬಾರಿ ನಿಮಗೆ ಪೇಪರಲ್ಲಿ ಬಂದಿತ್ತು. ಅದರ ಬಗ್ಗೆಯೂ ಸಹ ಒಂದು ಟೈಮ್ ನಾನು ನಿಮಗೆ ಅಪ್ಡೇಟನ್ನು ನೀಡಿದ್ದೀನಿ. ಓಕೆ, ನೀವು ಗಮನಿಸಿದ್ರಲ್ಲ ಗೊತ್ತಿಲ್ಲ. ಹಾಗಾಗಿ ನೀವು 7 ವರ್ಷ ಒಂದಲ್ಲೇ ಸೇವೆ ಸಲ್ಲಿಸಬೇಕು, ಮತ್ತು ನೀವು ಒಂದು ಟ್ರಾನ್ಸ್ಫರ್ ಆಗೋಕ್ಕೆ ಸಹ ಬರಲ್ಲ. ಓಕೆ, ಪ್ರಮೋಷನ್ ಆಗಬೇಕಂತಂದ್ರೂ 8 ವರ್ಷ ನೀವು ಸೇವೆ ಸಲ್ಲಿಸಬೇಕು. ಇದಾದ ನಂತರ ಪವರ್ ಮ್ಯಾನ್ ಆದ ನಂತರ ನೀವು ಜೂನಿಯರ್ ಇಂಜಿನಿಯರ್ JE ಆಯ್ಕೆ ಆಗ್ತೀರಾ. ಆನಂತರ AE ಅಸಿಸ್ಟೆಂಟ್ ಇಂಜಿನಿಯರ್, ಆಮೇಲೆ AEವರೆಗೂ ಸಹ ಹೋಗುವಂಥ ಸಾಧ್ಯತೆ ಇರ್ತದೆ. ಬಟ್ ನೀವು ಆಲ್ಮೋಸ್ಟ್ ಅಂದರೆ JE AEವರೆಗೂ ಹೋಗ್ಬೋದು ಅಷ್ಟೇ. AEವರೆಗೂ ಹೋಗುವಂಥ
ಇದು ಅಪರೂಪ ಅಷ್ಟು ಅಲ್ಲಿವರೆಗೂ ಹೋಗ್ಬೇಕಂತಂದರೆ. ಬಟ್ ಜೈ AE ಸಹ ಆಗುವಂಥದ್ದು ನಿಮ್ಮ ಈ ಒಂದು ಇದರಲ್ಲಿ ಆಗ್ಬೋದು. ಓಕೆ, ಇದು ಇದರ ಬಗ್ಗೆ ವಿಡಿಯೋ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಇದರ ಬಗ್ಗೆ ಬೇಕಾಗಿತ್ತು ಇನ್ಫಾರ್ಮೇಷನ್ ಅಂದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ತಗಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.